ಆಕ್ಷನ್ಸ್ ಬರೋಣ. ನಾಳಿನ ದಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡೋದು ನೋಡ್ಕೊಂಬೋಣ. ಇನ್ನೊಂದು ನಾವು ಏನ್ ಡಿಸ್ಕಸ್ ಮಾಡಿದಪ್ಪ ಅಂತಂದ್ರೆ ಮಾರ್ಕೆಟ್ ಯಾವ್ದು ಫಾಲೋ ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಏನಾದ್ರು ಫಾಲೋ ಆಯ್ತಪ್ಪ ಅಂದ್ರೆ ಫಸ್ಟ್ ಈ ಒಂದು ಟ್ರೆಂಡ್ ಲೈನ್ ಈ ಒಂದು 49,000 ಏನಿದಿಲ್ಲ ಈ ಒಂದು ಏನಾದ್ರು ಬ್ರೇಕ್ಔಟ್ ಆಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಮಾರ್ಕೆಟ್ 48,500 ಮಾರ್ಕೆಟ್ ಹೋಗ್ಬೋದು ಅಂತ ಇದೆ. ಬಟ್ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಈ ಒಂದು 48,600 ಕೂಡ ಮಾರ್ಕೆಟ್ ಏನಾಗಿದೆಪ್ಪ ಇವತ್ತಿನ ದಿನ ಟ್ರೇಡ್ ಮಾಡಿ ಹೌದಾ. ಆಮೇಲೆ ಇಲ್ಲಿ ನೀವು ಇದಪ್ಪ ಮಾರ್ಕೆಟ್ ಅಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಓಕೆ, ಸೊ ಹ್ಯಾಮರ್ ಕ್ಯಾಂಡಲ್ ಎಲ್ಲಿ ಮಾಡಿದಪ್ಪ ನೋಡ್ರೆ ಡೌನ್ ಟ್ರೆಂಡ್ ಇದೆ. ಇಲ್ಲೊಂದು ನೋಡ್ರಿ ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಮಾಡಿತ್ತು, ಬಟ್ ಹ್ಯಾಮರ್ ಕ್ಯಾಂಡಲ್ ಬ್ರೇಕ್ ಮಾಡಿತ್ತು. ಓಕೆ, ಸೊ ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ, ಇದೇ ಬ್ರೇಕ್ ಮಾಡುತ್ತೋ ಅಥವಾ ಇಲ್ಲೋ ಇದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಅದು ಬ್ರೇಕ್ ಮಾಡಿದೆ ಒಂದ್ ವೇಳೆ ಏನಾದ್ರು ಇಲ್ಲೇ ಕನ್ಸಲ್ಟೇಷನ್ ಆಗಿ ಈ ಒಂದು ಹೈ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ಬುಲಿಶ್ ಬಂದ ಕಿಶಿಂದ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಏನಾಗಪ್ಪ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಆಗ್ತಾ ಇದೆ ಹೌದಾ. ಸೊ ಡೌನ್ ಟ್ರೆಂಡ್ ಅಲ್ಲಿ ಆಗ್ತಾ ಇದೆ ಮಾರ್ಕೆಟ್ ಯಾವಾಗ ಈ ಒಂದು ಲೋ ಅನ್ನ ಬ್ರೇಕ್ ಮಾಡುತ್ತೆ. ಓಕೆ, ಸೊ ಎಲ್ಲಿವರೆಗೆ ಈ ಒಂದು ಲೋ ಏನೋ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೆ ಏನಾಗಿಲ್ಲಪ್ಪ ಮಾರ್ಕೆಟ್ ಡೌನ್ ಸೈಡ್ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇದೆ. ಒಂದು ಏನಾದ್ರು ಈ ಒಂದು ಲೋ ಅನ್ನ ಬ್ರೇಕ್ ಮಾಡಿದ್ರು ಕೂಡ ಓಕೆ, ಸೊ ಈ ಲೋ ಅನ್ನ ಬ್ರೇಕ್ ಮಾಡಿದ್ರು ಕೂಡ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ 48,500 ಇದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಸಪೋರ್ಟ್ ಇದೆ. ಇದು ಕೂಡ ಏನೋ ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ 48,000. ಓಕೆ, ಲಾಸ್ಟ್ ಟಾರ್ಗೆಟ್ ಇಲ್ಲಪ್ಪ ಅಂದ್ರೆ 48,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇದೆ. ಸೊ ಈಗ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಸ್ವಲ್ಪ ವಾಲಟೈಲ್ ಆಗೋಕ್ಕಿಂತ ಮೊದಲು ಮಾರ್ಕೆಟ್ ಏನ್ ಮಾಡಬೇಕು ಅಂದ್ರೆ ಪೌಸ್ ತಗೋಬಹುದು ಅಥವಾ ಜಸ್ಟ್ ಕನ್ಸಲ್ಟೇಷನ್ ಟೈಮ್ ವೇಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ ನಾಳಿನ ಮಾರ್ಕೆಟ್ ಅಲ್ಲಿ ನೋಡಬಹುದು. ಯಾಕಪ್ಪ ಅಂದ್ರೆ ಇವತ್ತಿನ ದಿನ ಏನಾಗಿದೆಪ್ಪ ಅಂದ್ರೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಟ್ರೇಡಿಂಗ್ ಆಗಿದೆ ಹೌದಾ. ತುಂಬಾನೇ ಒಂದು 600 ಸುಮಾರು ಒಂದು 600-700 ಪಾಯಿಂಟ್ ಏನಿದೆಪ್ಪ ಮಾರ್ಕೆಟ್ ಇವತ್ತು ಟ್ರೇಡಿಂಗ್ ಮಾಡಿದ್ರಿಂದ ಓಕೆ, ಅದಕ್ಕೆ ಏನಾಗಿಲ್ಲಪ್ಪ ಅಂದ್ರೆ ನಾಳಿನ ದಿನ ಸ್ವಲ್ಪ ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದಂತ ಅನಿಸುತ್ತೆ. ಯಾವಾಗ ಇದು ಹೈ ಬ್ರೇಕ್ ಮಾಡುತ್ತೆ ಓಕೆ, ಈ ಒಂದು ಹೈ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಬೇಕಪ್ಪ ಅಂದ್ರೆ ಮತ್ತೆ ಈ ಒಂದು ಹೈ ಅನ್ನು ಕೂಡ ನೀವು ಸೃಷ್ಟಿ ಮಾಡಬೇಕು 50,500. ಓಕೆ, 50,500 ಅಥವಾ 50,200 ಸೃಷ್ಟಿ ಮಾಡ್ತಪ್ಪ ಮಾತ್ರ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಮೇಲೆ ಹೋಗುತ್ತೆ. ಇಲ್ಲಪ್ಪ ಏನಾಗುತ್ತದೆ ಮಾರ್ಕೆಟ್ ಒಂದ್ ವೇಳೆ ಇಲ್ಲೇನಾದ್ರು ರೆಡಿ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಓಕೆ, ಆ ರೆಡಿ ಕ್ಯಾಂಡಲ್ ಮಗ್ಲಿಕ್ಕೆ ಇನ್ನೊಂದು ರೆಡಿ ಕ್ಯಾಂಡಲ್ ಆಯ್ತಪ್ಪ ಮತ್ತೆ ಮಾರ್ಕೆಟ್ ಕೆಳಗಡೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾನೇ ಇದಾವೆ. ಸೊ ಹಾಗಾಗಿ ಏನ್ ಮಾಡಪ್ಪ ನಾಳೆಗಿನ ಸ್ವಲ್ಪ ಟ್ರೈ ಮಾಡಿ ಇದನ್ನ ಒಂದ್ ಸ್ವಲ್ಪ ನಾವು 15 minutes ಟೈಮ್ ನೋಡ್ಕೊಂಡ್ರೆ ನಿನ್ನೆ ಏನಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನಾದ್ರು ಫ್ಲಾಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಏನಾದ್ರು ಲೋ ಬ್ರೇಕ್ ಮಾಡತಪ್ಪ ಅಂದ್ರೆ 48,800 ಕೂಡ ಮಾರ್ಕೆಟ್ ಹೋಗುತ್ತೆ ಅಂತ ಇದೆ. ಆಮೇಲೆ ಅದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 48,500 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಮಗೆ ದಿನ ಡಿಸ್ಕಷನ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಏನದಪ್ಪ ಮಾರ್ಕೆಟ್ ಸ್ವಲ್ಪ ಫಸ್ಟ್ ಕೆಳಗಡೆ ಬಂತು, ಮತ್ತೆ ಸ್ವಲ್ಪ ಮೇಲ್ಗಡೆ ಅಪ್ ಅಂಡ್ ಸ್ವಲ್ಪ ನಿಧಾನವಾಗಿ ಮೇಲ್ಗಡೆ ಹೋಗಿ ಮತ್ತೆ ಸ್ವಲ್ಪ ಇಲ್ಲಿ ಏನಂತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ತುಂಬಿಸಿ ಮತ್ತೆ ಮಾರ್ಕೆಟ್ ಏನಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದಿದೆ. ಸೊ ನಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾಳಿನ ದಿನ ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಈ ಒಂದು ಕೆಳಗಡೆ ಇರತಕ್ಕಂಥದ್ದು 48,800. ಓಕೆ, ಆಮೇಲೆ ಮೇನ್ ಇಂಪಾರ್ಟೆಂಟ್ ಇರತಕ್ಕಂಥದ್ದು 49,800. ಈ ಟೋಟಲ್ ಆಗಿ ಇರ್ತಕ್ಕಂಥ 1,000 ಪಾಯಿಂಟ್ ಏನಿಲ್ಲ ಈ 1,001 ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಮಾಡಬೇಕು. ಮೇಲ್ಗಡೆ ಬ್ರೇಕ್ ಮಾಡ್ಕೊಂಡು 50,200 ಬ್ರೇಕ್ ಮಾಡಬೇಕು. ಓಕೆ, 50,200 ಯಾವಾಗ ಬ್ರೇಕ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ ನಿಧಾನವಾಗಿ ಮಾರ್ಕೆಟ್ ಮೇಲ್ಗಡೆ ಹೋಗೋದು ಸ್ಟಾರ್ಟ್ ಮಾಡುತ್ತೆ. ಇಲ್ಲಪ್ಪ ಅಂತ ಏನಾಗ್ತದೆ ನಾಳಿನ ದಿನ ಇಲ್ಲಿ ಓಪನ್ ಆಗುತ್ತೆ, ಓಪನ್ ಆಗಿ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದ ತಕ್ಷಣ ಈ ಒಂದು 49,200 ಏನ್ ಮಾಡ್ತಪ್ಪ ಅಂದ್ರೆ ಸ್ವಲ್ಪ ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗ್ತಪ್ಪ ಅಂತಂದ್ರೆ ಯಾವಾಗ ಇದು ಬ್ರೇಕ್ ಮಾಡುತ್ತೆ ಓಕೆ 49,800 ಯಾವಾಗ ಇದು ಬ್ರೇಕ್ ಮಾಡುತ್ತೆ ಇದು ಬ್ರೇಕ್ ಮಾಡ್ಕೊಂಡು ಹೋದ್ ಕೂಡಲೇ ಏನಾಗುತ್ತಪ್ಪ ಫಸ್ಟ್ ಟಾರ್ಗೆಟ್ ನಮಗೆ 50,000 ಸಿಗುತ್ತೆ. ಈ 50,000 ಸಿಕ್ಕ ಕೂಡಲೇ ನಮಗೆ 50,200 ಕ್ರಾಸ್ ಮಾಡಬೇಕು. 50,200 ಯಾವಾಗ ಕ್ರಾಸ್ ಮಾಡುತ್ತೆ ಮತ್ತೆ ಅವಾಗ ಏನಾಗಪ್ಪ ಅಂದ್ರೆ 50,500 ಮತ್ತು 50,800 ಕೂಡ ಟಾರ್ಗೆಟ್ ನಮಗೆ ನಾಳೆ ದಿನ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ, ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತೇನೆ ಈ ಒಂದು ಸಪೋರ್ಟ್ ಇರ್ತಕ್ಕಂಥ ಏರಿಯಾನ ಓಕೆ, ಸಪೋರ್ಟ್ ಇರ್ತಕ್ಕಂಥ ಏರಿಯಾನ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಎಂಪೆಟ್ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬರುತ್ತೆ. ಯಾವಾಗ ಇದು ಬ್ರೇಕ್ ಮಾಡುತ್ತೆ ಓಕೆ 48,800 ಯಾವಾಗ ಬ್ರೇಕ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ 48,500 ಮತ್ತು 48,200 ಇಲ್ಲಿವರೆಗೂ ಕೂಡ ನಾಳೆ ದಿನ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡಿಂಗ್ ಅನ್ನ ನೋಡ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಪ್ಪ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಓಪನ್ ಆಗುತ್ತೆ ಕೆಳಗಡೆ ಬರುತ್ತೆ ಮತ್ತೆ ಮೇಲ್ಗಡೆ ಹೋಗುತ್ತೆ, ಅಥವಾ ಇಲ್ಲಿ ಓಪನ್ ಆಗುತ್ತೆ ಮೇಲ್ಗಡೆ ಹೋಗುತ್ತೆ ಮತ್ತೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಸುಮಾರು 1,000 ಪಾಯಿಂಟ್ ಓಕೆ, ಈ ಒಂದು 1,000 ಪಾಯಿಂಟ್ ಅಲ್ಲಿ ಏನಾಗುತ್ತಪ್ಪ ಮಾರ್ಕೆಟ್ ಮೇಲಿಂದ ಕೆಳಗೆ ಕೆಳಗಿನ ಮೇಲೆ ಓಕೆ ಈ ರೀತಿ ಕನ್ಸಲ್ಟೇಷನ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾ ಇದೆ. ಒಂದ್ ವೇಳೆ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಓಕೆ, ಗ್ಯಾಪ್ ಅಪ್ ಆಯ್ತಪ್ಪ ಎಲ್ಲಿ ಗ್ಯಾಪ್ ಅಪ್ ಆಗ್ಬೇಕಪ್ಪ ಅಂದ್ರೆ ಈ 49,800 ಮತ್ತು 50,000 ಈ ಒಂದು ಝೋನ್ ದಲ್ಲಿ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ 50,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ನಮಗೆ ಫಸ್ಟ್ ಟಾರ್ಗೆಟ್ 50,200. ಆಮೇಲೆ ಅದ್ರ ಸೆಕೆಂಡ್ ಟಾರ್ಗೆಟ್ ಇಟ್ಟಪ್ಪ ಅಂತಂದ್ರೆ ನಮ್ಗೆ 50,450 ಈ ಒಂದು ಟಾರ್ಗೆಟ್ ಏನಪ್ಪ ಅಂದ್ರೆ ನಾವು ರೀಚ್ ಮಾಡತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ನಮಗೆ ಇರುತ್ತೆ. ಓಕೆ,
ಸೊ ಒಂದು ವೇಳೆ ಗ್ಯಾಪ್ ಡೌನ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಯಾಕಪ್ಪ ಅಂದ್ರೆ ಇದು ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡಿರೋದ್ರಿಂದ, ಓಕೆ, ಹ್ಯಾಮರ್ ಕ್ಯಾಂಡಲ್ ಮಾಡಿರೋದ್ರಿಂದ ಏನ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಈ ಒಂದು ಏರಿಯಾನ ಕೆಳಗಡೆ ಬ್ರೇಕ್ ಮಾಡ್ಕೊಂಡು ಓಪನ್ ಆಗಿದೆ. ಒಂದ್ ವೇಳೆ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಸ್ವಲ್ಪ ಈ ಒಂದು ಏರಿಯಾದಲ್ಲಿ ಬಂತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಬುಲಿಶ್ ಸೈನ್ದಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇದು ತುಂಬಾ ಇರುತ್ತೆ. ಓಕೆ, ಸೊ ಅದೇ ರೀತಿ ಏನು ಮಾಡೋದಪ್ಪ ಅಂದ್ರೆ ಇಲ್ಲಿ ಒಂದು ನಾವು ನಿಫ್ಟಿಯನ್ನು ಓಪನ್ ಮಾಡಿದ್ರೆ ನಿಫ್ಟಿಯಲ್ಲೂ ಕೂಡ ಏನಾಗಿದೆಪ್ಪ ಅಂದ್ರೆ ಒಂದು ಹ್ಯಾಮರ್ ಕ್ಯಾಂಡಲ್ ಇದೆ. ಓಕೆ, ಸೊ ನಿಫ್ಟಿಯಲ್ಲೂ ಕೂಡ ಹ್ಯಾಮರ್ ಕ್ಯಾಂಡಲ್ ಇದೆ. ಹ್ಯಾಮರ್ ಕ್ಯಾಂಡಲ್ ಇಂದ ಇಲ್ಲಿನೂ ಕೂಡ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇದೆ. ಓಕೆ, ಸೊ ಡೌನ್ ಟ್ರೆಂಡ್ ಅಲ್ಲಿ ಇದ್ರೂ ಕೂಡ ಇದು ಪೂರಾ ಬಾಟಮ್ ಇದೆ. ಓಕೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಬಾಟಮ್ ಇದೆ, ಇಲ್ಲಿನೂ ಕೂಡ ಒಂದು ಪೂರಾ ಬಾಟಮ್ ದಲ್ಲಿ ಇರೋದ್ರಿಂದ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿತ್ತು, ಇದು ಕೆಳಗಡೆ ಒಂದು ಕ್ಲೋಸ್ ಮಾಡಿತ್ತು, ಒಂದು ಹೆವಿ ಆಗಿರ್ತಕ್ಕಂಥದ್ದು ಸೆಲ್ಅಪ್ ಬಂದಿತ್ತು. ಇವತ್ತಿನ ಕೂಡ ಫಸ್ಟ್ ಸೆಲ್ಅಪ್ ಬಂತು, ಆಮೇಲೆ ಇಲ್ಲಿ ಈ ಸಪೋರ್ಟ್ ಅನ್ನ ತಗೊಂಡಿದ್ದು. ಓಕೆ, 22,800 ಈ 22,800 ಏನಪ್ಪಾ ಅಂತಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ತಗೊಂಡಿರೋದ್ರಿಂದ ಮಾರ್ಕೆಟ್ ಏನ್ ಮಾಡಿದಪ್ಪ ಅಂತಂದ್ರೆ ನಾಳಿನ ದಿನ ಎಲ್ಲಿವರೆಗೂ ಈ ಒಂದು 22,800, ಓಕೆ, ಈ 22,800 ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಏನಾಗಂಗಿಲ್ಲಪ್ಪ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲ. ಓಕೆ, ಆಮೇಲೆ ಈ ನಾನು ನಿಮ್ಗೆ ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು ಏರಿಯಾ ಎಷ್ಟು 23,000. ಓಕೆ, 23,000 ತುಂಬಾನೇ ಕ್ರೂಸಿಯಲ್ ಆಗಿರ್ತಕ್ಕಂಥ ಏರಿಯಾ ಅಂತ ಹೇಳಿದೆ. ಆದ್ರೆ ಇಲ್ಲಿ ಏನು ಕ್ಲೋಸ್ ಮಾಡಿದೆಪ್ಪ 23,050 ಮತ್ತೆ ಕ್ಲೋಸ್ ಮಾಡಿದೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ನಾಳೆ ದಿನ ಓಕೆ 23,000 ಮತ್ತೆ 23,600 ಏನಾದ್ರು ಓಪನ್ ಆಗಿತ್ತು ಈ ಒಂದು ಹೈ ಅನ್ನ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಈ ಒಂದು ಹೈ ಏನಾದ್ರು ಬ್ರೇಕ್ ಮಾಡ್ತಪ್ಪ ನಮಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಆದ್ಮೇಲೆ ಈ ಒಂದು ಏರಿಯಾಕ್ಕೆ ಸಿಗುತ್ತೆ. ಫಸ್ಟ್ ಟಾರ್ಗೆಟ್ ಆದ್ಮೇಲೆ 23,200 ಫಸ್ಟ್ ಆಗಿದೆ 23,200, ಆಮೇಲೆ 23,300, ಆಮೇಲೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 23,400 ಮಾರ್ಕೆಟ್ ನಾಳೆ ಏನಪ್ಪಾ ಅಂದ್ರೆ ನಮಗೆ ಟ್ರೇಡಿಂಗ್ ಅನ್ನ ನಾವು ಮಾಡ್ತಕ್ಕಂಥ ಚಾನ್ಸಸ್ ಟಾರ್ಗೆಟ್ ನಮಗೆ ಸಿಗತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲೇ ಓಪನ್ ಆಯ್ತು, ಈ ಹೈ ಅನ್ನ ಕ್ಲೋಸ್ ಮಾಡಿದೆ, 23,000 ಕ್ಲೋಸ್ ಮಾಡಿದೆ, ಸ್ವಲ್ಪ ನಿಧಾನ ಇಲ್ಲೇ ಕನ್ಸಲ್ಟೇಷನ್ ಆಯ್ತಪ್ಪ ಅಂದ್ರೆ ನಮಗೆ ಶುಕ್ರವಾರ ದಿನ ಮತ್ತೆ ನಮಗೆ ಸೆಲ್ಅಪ್ ಆಗಿ ಕಾಣ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರ್ತಾವ. ಓಕೆ, ಸೊ ಅದೇ ರೀತಿ ಇದನ್ನ ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಈ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಏನಿದೆಪ್ಪ ಅಂದ್ರೆ 23,150, ಆಮೇಲೆ ಈ ಒಂದು 22,800, ಈ 22,800 ಮತ್ತು 23,150 ಸರಿಸುಮಾರು ಎಷ್ಟಪ್ಪ ಅಂದ್ರೆ 350 ಪಾಯಿಂಟ್ ಏನಾಗುತ್ತಪ್ಪ ಇವತ್ತು ಟ್ರೇಡಿಂಗ್ ಆಗಿರೋದ್ರಿಂದ ನಾಳಿನ ದಿನ ಏನಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ಎಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಮಸ್ಟ್ ಟಾರ್ಗೆಟ್ ನಮ್ಗೆ ಏನ್ ಮಾಡಿದಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ 22,950 ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಪೋರ್ಟ್ ಅನ್ನು ತಗೊಂಡು ಮಾರ್ಕೆಟ್ ಏನ್ ಮಾಡಪ್ಪ ಅಂದ್ರೆ ಮತ್ತೆ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ 23,150 ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಅಥವಾ ಇಲ್ಲೇ ಏನಾದ್ರು ಗ್ಯಾಪ್ ಓಪನ್ ಡೈರೆಕ್ಟ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಈ ಒಂದು 23,150 ಇದೆ ಅದು ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ನಮಗೆ ಟಾರ್ಗೆಟ್ ಎಲ್ಲ ಹೋಗ್ತದಪ್ಪ ಅಂದ್ರೆ 23,250. ಓಕೆ, 23,250 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಇಲ್ಲಿ ಚಾನ್ಸಸ್ ತುಂಬಾ ಇರುತ್ತೆ. ಒಂದ್ ವೇಳೆ ಏನಾದ್ರು ಕೆಳಗಡೆ ಈ ಒಂದು ಝೋನ್ ಅಲ್ಲಿ ಏನು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಎಲ್ಲಿವರೆಗೂ 22,800 ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಇಲ್ಲಿ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದು ತುಂಬಾ ಇದೆ. ಯಾಕಪ್ಪ ಅಂದ್ರೆ ಫಸ್ಟ್ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದ ಕಿಶನ್ ಇಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಪೋರ್ಟ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲೊಂದು ಏನಾಗಿದೆಪ್ಪ ಸ್ಟ್ರಾಂಗ್ ಆಗಿರ್ತದೆ ರೆಸಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನಾಗಿದೆಪ್ಪ ಇಲ್ಲಿ ಈ ರೀತಿ ಕ್ಲೋಸ್ ಆಗಿರೋದ್ರಿಂದ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳೆ ದಿನ ಈ ಝೋನ್ ಅಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ 22,950 ಕ್ರಾಸ್ ಮಾಡಬೇಕು. ಇದನ್ನು ಕ್ರಾಸ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಕೆಳಗಿನ ಸಲ 22,800. ಓಕೆ, ಸೊ ಒಂದು ಏನಾದ್ರು 23,150 ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಇದು ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಫಸ್ಟ್ ನಮ್ಮ ಟಾರ್ಗೆಟ್ ಏನಂತಪ್ಪ ಅಂದ್ರೆ 23,250. ಓಕೆ, ಈ ಒಂದು ಟಾರ್ಗೆಟ್ ಅನ್ನು ನಾವು ಫಸ್ಟ್ ಅಚೀವ್ ಮಾಡ್ಬೇಕು. ಇದಾದ ಕೂಡ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ 23,350 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ಅನ್ನು ನಾಳಿನ ಅಂದ್ರೆ ನೋಡ್ತಕ್ಕಂಥ ಚಾನ್ಸಸ್ ಇದು ತುಂಬಾ ಇದೆ. ಸೊ ಹಾಗಾಗಿ ಏನ್ ಮಾಡ್ರಪ್ಪ ಇವತ್ತಿನ ದಿನ ಸರಿಸುಮಾರು ಚೆನ್ನಾಗಿ ಟ್ರೇಡ್ ಮಾಡಿರೋದ್ರಿಂದ ನಾಳೆ ದಿನ ಎಕ್ಸ್ಪೈರ್ ಇದೆ, ವೀಕ್ಲಿ ಎಕ್ಸ್ಪೈರ್ ಇದೆ, ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ. ಯಾಕಪ್ಪ ವೀಕ್ಲಿ ಎಕ್ಸ್ಪೈರ್ ಚೆನ್ನಾಗಿತ್ತಪ್ಪ ಅಂದ್ರೆ ಸ್ವಲ್ಪ ಮಾರ್ಕೆಟ್ ಕನ್ಸಲ್ಟೇಷನ್ ಆದ್ರೂ ಕೂಡ ಮಾರ್ಕೆಟ್ ರಿವರ್ಸ್ ಆಕ್ಷನ್ ಇಲ್ಲಿ ನಮಗೆ ಟ್ರೇಡಿಂಗ್ ಪ್ರೀಮಿಯಂ ಏನಾಗ್ತಪ್ಪ 0 ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಅದೇ ರೀತಿಯಾಗಿ ನನ್ನ ಅನಲೈಸೇಷನ್ ನೋಡಿರ್ತಕ್ಕಂಥ ನೀವು ನಿಮ್ಗೆ ಆಗಿರ್ತಕ್ಕಂಥ ನಿಮ್ಮ ಸ್ವಂತ ಅನಲೈಸೇಷನ್ ನೋಡ್ಕೊಂಡು ಟ್ರೇಡ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಪ್ಪ ಅಂದ್ರೆ ನಾನು ಹೇಳಿರ್ತಕ್ಕಂಥ ಅನಲೈಸೇಷನ್ ಅನ್ನು ಫೈನಲ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಪ್ಪ ಯಾಕಂದ್ರೆ ನಾ ಒಂದು ಥಿಯರಿ ನಾ ಏನ್ ಮಾರ್ಕೆಟ್ ಅನ್ನ ಯಾವ ದೃಷ್ಟಿಕೋನದಿಂದ ನೋಡ್ತೀನಿ, ನೀವು ನಿಮ್ದೊಂದು ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಇತ್ತಪ್ಪ ಅಂದ್ರೆ ಅವಾಗ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಸೊ ಅದೇ ರೀತಿಯಾಗಿ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರೊಳಗೆ ಪ್ಲೇ ಲಿಸ್ಟ್ ಒಳಗೆ ಕೆಲವೊಂದಿಷ್ಟು ಸೈಕಾಲಜಿ ಸಂಬಂಧಪಟ್ಟಂಗೆ ಮತ್ತು ಕೆಮಿಸ್ಟ್ರಿ ಸಂಬಂಧಪಟ್ಟಂಗೆ ವಿಡಿಯೋ ಅದಾವ, ಅದನ್ನ ನೋಡ್ಕೊಂಡು ಸ್ವಲ್ಪ ನಿಮ್ಗೆ ಟ್ರೇಡಿಂಗ್ ಇಂಟ್ರಾಡೇ ಟ್ರೇಡಿಂಗ್ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು.